ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ರಾಮನವಮಿ ಆಗಿದ್ದರಿಂದ ಜೈ ಶ್ರೀರಾಮ್ ನೋಡೋಣ ಅಂಥೇಳಿ ಚುಂಚನಕಟ್ಟೆ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. KR ನಗರದಿಂದ ಸುಮಾರು 13ರಿಂದ 14 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಈ ದೇವಸ್ಥಾನ. ಈ ಚುಂಚನಕಟ್ಟೆ ಶ್ರೀ ಕೋದಂಡರಾಮ ದೇವಸ್ಥಾನದ ಇತಿಹಾಸ ಏನಪ್ಪ ಅಂತ ಕೇಳೋದಾದರೆ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು ತಮ್ಮ ಪತ್ನಿಯಾದಂತಹ ಸೀತೆ ಹಾಗೂ ಸೋದರ ಲಕ್ಷ್ಮಣರೊಂದಿಗೆ ವನವಾಸಕ್ಕೆ ಹೋದಂಥ ಸಮಯದಲ್ಲಿ ಈ ಜಾಗಕ್ಕೆ ಬರುತ್ತಾರೆ. ಆಗ ಈ ಸ್ಥಳದಲ್ಲಿ ಋಷಿಮುನಿಗಳಿಗೆ ಮತ್ತು ಸುತ್ತಮುತ್ತಲಿನ ಜನರಿಗೆ ಚುಂಚ ಮತ್ತು ಚುಂಚಿ ಎಂಬ ಇಬ್ಬರು ರಾಕ್ಷಸರು ತುಂಬ ತೊಂದರೆ ಕೊಡ್ತಾ ಇರ್ತಾರಂತೆ. ಆಗ ಶ್ರೀರಾಮಚಂದ್ರರು ಆ ಎರಡೂ ರಾಕ್ಷಸರನ್ನು ಸಂಹರಿಸ್ತಾರೆ. ಅಂದಿನಿಂದ ಈ ಸ್ಥಳಕ್ಕೆ ಚುಂಚನಕಟ್ಟೆ ಎಂಬ ಹೆಸರು ಬರುತ್ತಂತೆ. ಶ್ರೀರಾಮಚಂದ್ರ, ಸೀತೆ, ಲಕ್ಷ್ಮಣರು ಇಲ್ಲಿಗೆ ವನವಾಸ ಸಮಯದಲ್ಲಿ ಬಂದಿದ್ದರಿಂದ ಅವರ ಜ್ಞಾಪಕಾರ್ಥವಾಗಿ ಶ್ರೀ ಕೋದಂಡರಾಮ ದೇವಸ್ಥಾನವನ್ನು ನಿರ್ಮಿಸಲಾಯಿತು ಎನ್ನುತ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ, ಶ್ರೀರಾಮನ ಬಲಭಾಗಕ್ಕೆ ಸೀತಾದೇವಿ ಹಾಗೂ ಎಡಭಾಗಕ್ಕೆ ಲಕ್ಷ್ಮಣನ ವಿಗ್ರಹವಿದೆ. ನೀವು ಅನ್ಕೋಬೋದು, ಆಂಜನೇಯ ಎಲ್ಲಪ್ಪ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಂತ. ಆಗಿನ್ನೂ ಶ್ರೀರಾಮಚಂದ್ರರಿಗೆ ಆಂಜನೇಯನ ದರ್ಶನ ಅಥವಾ ಪರಿಚಯ ಆಗಿರಲಿಲ್ವಂತೆ. ಅದಕ್ಕೇನೆ ರಾಮ, ಲಕ್ಷ್ಮಣ, ಸೀತೆ ಇವ್ರ 3 ಜನ ವಿಗ್ರಹಗಳನ್ನು ಮಾತ್ರ ನೀವು ಕಾಣ್ಬೋದಾಗಿದೆ ಇಲ್ಲಿ. ಮಾಮ ಕೊಟ್ಟಿತ್ತು. ದೇವರ ಒಂದು ಆರತಿನ ತಗೊಂಡು ಪ್ರಸಾದನೂ ಇತ್ತು, ಪ್ರಸಾದನೂ ತಿಂದ್ಕೊಂಡು ಉತ್ಸವ ಮೂರ್ತಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ನೀವು ನೋಡ್ತಾ ಇರ್ಬೋದು, ದೇವಸ್ಥಾನದ ಹೊರಗಡೆ, ದೇವಸ್ಥಾನದ ಮುಂದೆನೇ ಇರುವಂಥ ಆಂಜನೇಯನ ಮೂರ್ತಿನ, ಈ ಒಂದು ಆಂಜನೇಯನ ಮೂರ್ತಿನ ಕೆತ್ತಿರೋದು ಯಾರಪ್ಪ ಅಂತಂದರೆ ನಮ್ಮ ಅರುಣ್ ಯೋಗಿರಾಜ್ ಅವರು. ಇದು ಸುಮಾರು 21 ಅಡಿ ಇದೆ. ಹಾಗೆಯೇ ಈ ದೇವಸ್ಥಾನದ ಪಕ್ಕದಲ್ಲಿನೇ ಕಾವೇರಿ ಹೊಳೆ ಹರಿಯುತ್ತೆ. ಇದರ ಹೆಸರು ಧನುಷ್ಕೋಟಿ ಜಲಪಾತ ಅಂತ. ಇದು ಸುಮಾರು 70 ಅಡಿ ಎತ್ತರದಿಂದ ಧುಮ್ಮಿಕ್ಕಿ ಹರಿಯುತ್ತೆ. ಇದರ ಬೋರ್ಗರೆತದ ಶಬ್ದ ಸುಮಾರು ದೂರದವರೆಗೆ ಕೇಳುತ್ತದೆ. ಆದರೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಶ್ರೀ ಕೋದಂಡರಾಮನ ಗರ್ಭಗುಡಿಯ ಒಳಗೆ ಮಾತ್ರ ಈ ನೀರು ಹರಿಯುವಂಥ ಶಬ್ದ ಕೇಳಿಸೋದೇ ಇಲ್ಲ. ಇದಿಷ್ಟು ಚುಂಚನಕಟ್ಟೆ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಇತಿಹಾಸ ಆಗಿತ್ತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.